ಇನ್ನು ಅಧಿಕಾರದ ಗುದ್ದಾಟಕ್ಕೆ ಇಳಿದಂಥ ನಾಯಕರೇ ಇವರ ಗೋಳನ್ನ ನೀವು ಕೇಳಲೇಬೇಕು. 4 ತಿಂಗಳಿನಿಂದ ಸಂಬಳ ಇಲ್ಲದೆ ಆಶಾ ಕಾರ್ಯಕರ್ತೆಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಆದ್ರೆ ಆಶಾ ಕಾರ್ಯಕರ್ತೆಯರು ಈಗ ಸಂಬಳವಿಲ್ಲದೆ ಪರದಾಡ್ತಾ ಇದ್ದಾರೆ. 4 ತಿಂಗಳಿನಿಂದ ಸಂಬಳವನ್ನೇ ಕೊಟ್ಟಿಲ್ಲ. 3 ತಿಂಗಳ ಗೌರವಧನ ಹಾಗೂ 4 ತಿಂಗಳ ಪ್ರೋತ್ಸಾಹಧನವನ್ನು ಕೂಡ ಬಾಕಿ ಉಳಿಸಿಕೊಳ್ಳಲಾಗಿದೆ. ದಸರಾ ದೀಪಾವಳಿಗೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ. ರಾಜ್ಯದಿಂದ 42 ಕೋಟಿ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 51 ಕೋಟಿ ರೂಪಾಯಿ ಹಣ ಬಾಕಿ ಇದೆ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದಿಂದಲೂ ಕೂಡ ಹಣ ಬಾಕಿ ಇದೆ. 93 ಕೋಟಿ ರೂಪಾಯಿ ಬಾಕಿ ಇದೆ. ಈ ಹಣಕ್ಕಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆಶಾ ಕಾರ್ಯಕರ್ತೆಯರು. ರಾಜ್ಯಾದ್ಯಂತ 42,000 ಆಶಾ ಕಾರ್ಯಕರ್ತೆಯರು ಈಗ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇವತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರೂಪುರೇಷೆಯ ಕುರಿತು ಕಾರ್ಯಕರ್ತರು ಸಭೆಯನ್ನ ಕರೆದಿದ್ದಾರೆ. ಆರೋಗ್ಯ ಸೇವಾ ಕೆಲಸ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಳಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಪ್ರತಿ ವರ್ಷನೂ ಇವರ ಒಂದು ಸೇವೆಗಳು ಹಿಂದೆ ಇದ್ದಿದ್ದು ಮುಂದೆ ಇರಲ್ಲ. ಆದರೆ ಎಲ್ಲ ಒಂದು ಕೆಲಸಗಳಿಗೆ ಇವರು ಒಗ್ಗಿಕೊಂಡು ಆರೋಗ್ಯ ಸೇವೆನ ಜನಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ಈಗಾಗಲೇ ಸರ್ಕಾರದಿಂದ ಕೊಡಬೇಕಾಗಿರುವಂಥ ಮಾಸಿಕ ಗೌರವಧನ ಆಗಲಿ ಪ್ರೋತ್ಸಾಹಧನ ಆಗಲಿ ಪ್ರತಿ ತಿಂಗಳು ಇವರಿಗೆ ಬರದೇ ಇರೋದು ಅತ್ಯಂತ ಒಂದು ನೋವಿನ ವಿಷಯ ಆಗಿದೆ. ಕಳೆದ ತಿಂಗಳು ಆಗಸ್ಟಿಂದ ಹಿಡಿದು ಇಲ್ಲಿವರೆಗೂ ಕೂಡ ವೇತನ ಇಲ್ಲದೇನೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನಿಜವಾಗ್ಲೂ ಕೂಡ ಅವರು ಯಾವ ರೀತಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಸಂತೋಷದಿಂದ ಹಬ್ಬ ಆಚರಿಸೋದಕ್ಕೆ ಕನಿಷ್ಠ ಅವ್ರಿಗೆ ಸಿಗ್ಬೇಕಾಗಿರೋ ಕೂಡ ಅವತ್ತು ವೇತನ ಸಿಕ್ಕಿಲ್ಲ ಅನ್ನೋದು ಬಹಳ ಒಂದು ಸರ್ಕಾರದ ಒಂದು ನಿಷ್ಕಾಳಜಿ ಜೊತೆಗೆ ಇವ್ರು ತೋರ್ತಾ ಇರುವಂಥ ನಿರ್ಲಕ್ಷ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ಬಹುತೇಕ ಯೋಜನೆಗಳು ಜನರಿಗೆ ತಲುಪಬೇಕಾದ್ರೆ ಅಲ್ಲಿ ಆಶಾ ಕಾರ್ಯಕರ್ತೆಯರ ಒಂದು ಪಾತ್ರ ಬಹಳ ಮುಖ್ಯ ಆಗಿರೋದು. ಆದರೆ ಅವರಿಗೆ ಸಂಬಳ ನೀಡೋದಕ್ಕೂ ಕೂಡ, ಸಂಬಳ ಅಲ್ಲ ಗೌರವಧನ ಕೊಡೋದಕ್ಕೂ ಕೂಡ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ? ಮಧುಕರ್, ಹೌದು. ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ರಾಜ್ಯಾದ್ಯಂತ ಸುಮಾರು 42,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರ 5,000 ರೂಪಾಯಿ ಗೌರವಧನವನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಧನವಾಗಿ 4,000 ರೂಪಾಯಿಯನ್ನ ಕೊಡುತ್ತೆ. ಅಂದ್ರೆ ಟೋಟಲ್ ಅವರಿಗೆ 9,000 ರೂಪಾಯಿ ಬರುತ್ತೆ. ಆದ್ರೆ ಈಗ ಕಳೆದ 4 ತಿಂಗಳಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ 4,000 ರೂಪಾಯಿ ಪ್ರೋತ್ಸಾಹಧನ ಕೂಡ ಬಂದಿಲ್ಲ. ಅದರ ಜೊತೆಗೆ 2 ತಿಂಗಳಿಂದ 2ರಿಂದ 3 ತಿಂಗಳವರೆಗೂ ಕೂಡ ಗೌರವಧನವನ್ನು ಕೂಡ ರಾಜ್ಯ ಸರ್ಕಾರ ನೀಡಿಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ದೀಪಾವಳಿ ಹಬ್ಬ ಆಗ್ಲಿ ಅಥವಾ ದಸರಾ ಹಬ್ಬ ಆಗ್ಲಿ ಯಾವ ಹಬ್ಬವನ್ನು ಕೂಡ ಅವರು ಮಾಡ್ಲಿಲ್ಲ. ಇದು ಈ ಮೊದಲ ಬಾರಿ ಅಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ಅದೇ ರೀತಿ ಸಮಸ್ಯೆ ಆಗಿತ್ತು. ಅಂದ್ರೆ ಈಗ ಆಶಾ ಕಾರ್ಯಕರ್ತೆಯರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಗರ್ಭಿಣಿಯರ ಆರೈಕೆ ಮಾಡುವಂತದ್ದಿರ್ಬೋದು ಅಥವಾ ಅವರಿಗೆ ಲಸಿಕೆ ಕೊಡುವಂತದ್ದಿರ್ಬೋದು ಅಥವಾ ಮಗು ಜನನದ ಸಮಯದಲ್ಲಿ ಕೂಡ ಅವರು ಆ ಲೆಕ್ಕವನ್ನು ತೆಗೆದುಕೊಳ್ಳುವಂತದ್ದಿರ್ಬೋದು. ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ಅಲ್ಲಿ ಒಂದು ಲೆಕ್ಕವನ್ನ ತೆಗೆದುಕೊಳ್ತಾರೆ. ಆದ್ರೆ ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ಈ ಕೆಲಸವನ್ನ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ, ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಆರೋಗ್ಯ ಇಲಾಖೆಯೂ ಕೂಡ ಪ್ರತಿ ಕೆಲಸವನ್ನು ಸರಿಯಾಗಿ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಆದ್ರೆ ಸಂಬಳವನ್ನ ಕೊಡುವಂತಹ ಸಮಯದಲ್ಲಿ ಮಾತ್ರ ಹಿಂಜರಿಯುತ್ತೆ. ಈ ಬಾರಿಯೂ ಕೂಡ ಶೈಕ್ಷಣಿಕ ಸೆನ್ಸಸ್ ಏನಿತ್ತು, ಈ ಸಂದರ್ಭದಲ್ಲೂ ಕೂಡ ಅವರನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಇತ್ತು. ಆದ್ರೆ ಇದಕ್ಕೂ ಕೂಡ ಅವರು ಒಪ್ಪಿಲ್ಲ ಆಶಾ ಕಾರ್ಯಕರ್ತೆಯರು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅವರಿಗೆ ಸಂಬಳವನ್ನ ಕೊಟ್ಟಿಲ್ವ ಏನೋ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಇತ್ತ ಕಳೆದ 4 ತಿಂಗಳು ಕೂಡ ಅವರಿಗೆ ಸಂಬಳವನ್ನ ಹಾಕದೇ ಇರುವಂತದ್ದು. ಹಾಗಾಗಿ ತುಂಬಾ ಆಕ್ರೋಶ ಕೂಡ ಅವರಲ್ಲಿ ಇರುವಂತದ್ದು. ಇವತ್ತು ಇದೇ ವಿಚಾರವಾಗಿ ಇವತ್ತು ಒಂದು
ಸಭೆಯನ್ನು ಕೂಡ ಮಾಡೋದಿಕ್ಕೆ ಅಂತೇಳಿ ತೀರ್ಮಾನ ಮಾಡಿದರೆ ಈ ಸಭೆಯಲ್ಲಿ ಮುಂದಿನ ರೂಪುರೇಷೆ ಅಂದ್ರೆ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಬೇಕು, ಎಲ್ಲರೂ ಈ ಒಂದು ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸಿ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಮಧುಕರ್. ಹಾಗಾಗಿ ಮುಂದಿನ ದಿನದಲ್ಲಿ ಅವರೇನಾದ್ರೂ ಹೋರಾಟವನ್ನ ಮಾಡಿದ್ರೆ ಮತ್ತೆ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾರೆ, ಎಲ್ಲ ಕೆಲಸವನ್ನ ಸ್ಥಗಿತಗೊಳಿಸ್ತಾರೆ. ಆಗ ಮತ್ತೆ ಆರೋಗ್ಯ ಇಲಾಖೆಗೆ ಮತ್ತೆ ಒಂದಷ್ಟು ಸಮಸ್ಯೆ ಆಗತ್ತೆ, ಯಾಕಂದ್ರೆ ಎಲ್ಲ ಕೆಲಸಗಳು ಕೂಡ ಸ್ಥಗಿತ ಆಗತ್ತೆ. ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಮಾಡ್ಬೇಕು ಅದನ್ನ ಕೂಡಲೇ ಆರೋಗ್ಯ ಇಲಾಖೆ ತೆಗೆದುಕೊಳ್ಬೇಕಾಗತ್ತೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.